ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾಕ್ಕೆ ಒಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ನಿದ್ರೆ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಸಮಸ್ಯೆ ಅಂತ ಹೇಳ್ತಾರೆ. ಅಂದರೆ ಸರಿಯಾದ ರೀತಿಯಲ್ಲಿ ನಮಗೆ ನಿದ್ದೆ ಬರದೇ ಇರುವಂಥ ಸಮಸ್ಯೆ. ಇದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಡ್ತಾ ಇರುವಂಥ ಸಮಸ್ಯೆ. ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಮನೆಮದ್ದನ್ನು ಟ್ರೈ ಮಾಡ್ತಾರೆ. ಇಲ್ಲ ಅಂತೇಳಿದರೆ ಕೆಲವರು ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನು ಕೂಡ ತಗೊಳ್ಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಇದರಿಂದಾಗಿ ನಿಮ್ಮ ದೇಹದ ಮೇಲೆ ಭಾಳಷ್ಟು ಅಡ್ಡ ಪರಿಣಾಮಗಳು ಉಂಟಾಗ್ತದೆ. ಅದಲ್ಲದೇ ಒಮ್ಮೆ ನೀವು ನಿದ್ರೆ ಮಾತ್ರೆಗೆ ಏನಾದರೂ ಅಡಿಕ್ಟ್ ಆದರೆ ಅಂತೇಳಿದರೆ ಮತ್ತೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರ್ತದೆ. ಆದರೆ ಇವತ್ತು ನಾನು ನಿಮಗೊಂದು ತುಂಬ ಸಿಂಪಲ್ ಆಗಿರುವ ಮತ್ತು ಈಸಿ ಆಗಿರುವಂಥ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಈ ಸ್ಲೀಪಿಂಗ್ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ನೋಡಿ, ನಾನಿಲ್ಲಿ ಜಾಯಿಕಾಯಿನ ತೊಗೊಂಡಿದ್ದೇನೆ. ಜಾಯಿಕಾಯಿಗೆ ಇಂಗ್ಲೀಷ್ನಲ್ಲಿ ನಟ್ಮೆಗ್ ಅಂತೇಳಿ ಹೇಳ್ತಾರೆ. ನಿಮಗೆ ಜಾಯಿಕಾಯಿ ಪರಿಚಯ ಸಾಮಾನ್ಯವಾಗಿ ಇರ್ತದೆ. ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ, ಹಾಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ. ಇದರ ವಿಶೇಷತೆ ಏನು ಅಂತೇಳಿದರೆ ಇದನ್ನು ಭಾಳಷ್ಟು ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಉಪಯೋಗಿಸ್ತಾರೆ. ಇದರ ವಿಶೇಷತೆ ಏನು ಅಂತೇಳಿದರೆ ಇದರಲ್ಲೊಂದು ವಿಶೇಷವಾದಂತಹ ಔಷಧಿ ಅಂಶ ಇರ್ತದೆ. ಅದಕ್ಕೆ ಮಿರಿಸ್ಟಿಸಿನ್ ಅಂತ ತಗೊಂಡು ಹೇಳ್ತಾರೆ. ಇದು ಏನು ಮಾಡ್ತದೆ ಅಂತೇಳಿದರೆ ನಮ್ಮ ನರ್ವ್ ಸಿಸ್ಟಮ್ನ ಸ್ವಲ್ಪ ಕಾಮ್ ಆಗೋ ರೀತಿಯಲ್ಲಿ ನೋಡ್ತದೆ. ಹಾಗೆಯೇ ನಮ್ಮ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ತದೆ. ನರಗಳೆಲ್ಲವೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಮಾಡ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಮಿದುಳಿನಲ್ಲಿ ನಮಗೆ ನಿದ್ದೆ ಮಾಡಲಿಕ್ಕೆ ಬೇಕಾಗುವಂತಹ ಈ ಹಾರ್ಮೋನ್ಗಳೇನಿದೆ ಅದನ್ನು ಇದು ಜಾಗೃತಗೊಳಿಸ್ತದೆ. ಹಾಗಾಗಿ ನಿಮಗೆ ಚೆನ್ನಾಗಿ ನಿದ್ದೆ ಬರ್ತದೆ. ನಾನು ಒಂದು 2 ಜಾಯಿಕಾಯಿನ ತೊಗೊಂಡು ಕುಟ್ಟಣಿಯಲ್ಲಿ ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಸಂಪೂರ್ಣ ಪುಡಿ ಮಾಡ್ತಾಯಿಲ್ಲ, ಜಸ್ಟ್ ಸ್ವಲ್ಪ ಅದನ್ನು ಬ್ರೇಕ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ನೋಡಿ, ನಾನಿಲ್ಲಿ ಇದನ್ನು ಜಸ್ಟ್ ಗುದ್ದಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಪುಡಿ ಆಗಬೇಕು. ಅದಕ್ಕಾಗಿ ನಾನೊಂದು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ತುಂಬ ನೈಸಾಗಿ ಪುಡಿಯಾಗಿದೆ. ಈಗ ಇದು ನೆಕ್ಸ್ಟ್ ಏನು ಮಾಡೋದು ಅಂತ ತಗೊಂಡು ಹೇಳ್ತೇನೆ. ನೀವು 1 ಗ್ಲಾಸ್ ಬೆಚ್ಚಗಿರುವಂಥ ಹಾಲನ್ನು ತೊಗೊಳ್ಳಿ. ತುಂಬ ಬಿಸಿ ಇರಬಾರ್ದು, ಜಸ್ಟ್ ಉಗುರು ಬೆಚ್ಚಗಂತಾರಲ್ಲ ಅಷ್ಟು ಬಿಸಿ ಇದ್ರೆ ಸಾಕು. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಮಾತ್ರ ಈ ಜಾಯಿಕಾಯಿ ಪುಡಿ ಏನಿದೆ ಅದನ್ನು ಹಾಕ್ಕೋಬೇಕು. ಇದಕ್ಕಿಂತ ಜಾಸ್ತಿ ಹಾಕ್ಕೋಬೇಡಿ. ಕೇವಲ 1 ಚಿಟಿಕೆ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಮಾತ್ರ ಯಾವತ್ತೂ ಯೂಸ್ ಮಾಡಿಬಿಡಿ. ನಂತರ ಇದನ್ನು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಜೊತೆಗೆ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಬೇಕಿದ್ರೆ ನೀವು ಸ್ವಲ್ಪ ಜೇನುತುಪ್ಪವನ್ನು ಕೂಡ ಹಾಕ್ಕೋಬೋದು ಸ್ವೀಟ್ ಪರ್ಪಸ್ಗೆ, ಇಲ್ಲಾಂದರೆ ಬೇಕಿಲ್ಲ. ನೋಡಿ, ಈ ಮನೆಮದ್ದು ತಯಾರಾಗಿದೆ. ಇನ್ಸೋಮ್ನಿಯಾ ಅಥವಾ ನಿದ್ರಾಹೀನತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಮಲಗೋದಕ್ಕಿಂತಲೂ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮೊದಲು ಈ ರೀತಿಯಾಗಿ ಹಾಲನ್ನು ರೆಡಿ ಮಾಡಿಕೊಂಡು ಕುಡಿದು ಕುಡಿದು ಅರ್ಧ ಅಥವಾ ಮುಕ್ಕಾಲು ಗಂಟೆ ಆದಮೇಲೆ ನೀವು ನಿದ್ದೆ ಮಾಡ್ಬೋದು. ನಿಮ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೇನೆ, ಇದನ್ನು ರೆಗ್ಯುಲರಾಗಿ ಉಪಯೋಗಿಸುವಂಥ ಅಭ್ಯಾಸ ಕೂಡ ಮಾಡ್ಕೋಬೇಡಿ. ಯಾಕಂದರೆ ವಾರದಲ್ಲಿ 1 2 ದಿನ 3 ದಿನ ಈ ರೀತಿ ಮಾಡಿ ಸಾಕು. ರೆಗ್ಯುಲರಾಗಿ ಮಾಡಿದರೆ ಅದೇ ಕೊನೆಗೆ ನಿಮಗೆ ಅಭ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ. ಯಾವುದೇ ಕಾರಣಕ್ಕೆ ಇದನ್ನು ಗರ್ಭಿಣಿಯರು ಅಥವಾ ಮಕ್ಕಳಿಗೆ ಹಾಲು ಉಣಿಸ್ತಾ ಇರ್ತಾರಲ್ಲ, ಎದೆ ಹಾಲು ಕೊಡ್ತಾ ಇರೋರು ಅವ್ರು ತಗೋಬಾರ್ದು. ಹಾಗೆಯೇ ಈ ಲಿವರ್ ಮತ್ತು ಕಿಡ್ನಿ ರಿಲೇಟೆಡ್ ಸಮಸ್ಯೆ ಏನಾದ್ರು ಇದ್ದರೆ ಅವ್ರು ತಗೋಬಾರ್ದು. ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇದ್ದರೆ ಅಂಥವ್ರು ಕೂಡ ಯೂಸ್ ಮಾಡಬಾರ್ದು. ಜೊತೆಯಲ್ಲಿ ಈ ಮಾನಸಿಕ ಸಮಸ್ಯೆ ಇದ್ದು ಆ ಮೆಡಿಸಿನ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಕೂಡ ಇದನ್ನು ತಗೊಳ್ಬಾರ್ದು. ಉಳಿದವರು ಯಾರು ಬೇಕಾದ್ರೂ ತೊಗೋಬೋದು. ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಬೇಡಿ, ಇದರ ಅವಶ್ಯಕತೆ ಅವರಿಗಿರಲ್ಲ. ಕೇವಲ ಇದು ದೊಡ್ಡವ್ರಿಗೆ ಮಾತ್ರ, ಅದು ಕೂಡ ತುಂಬ ನಿದ್ದೆ ಸಮಸ್ಯೆ ಇದ್ದವ್ರು ಮಾತ್ರ ಇದನ್ನು ಉಪಯೋಗಿಸ್ಬೋದು. ತುಂಬ ಕುಡಿಯುವಂಥ ಅಭ್ಯಾಸ ಇದ್ದವರು ಅಂಥವ್ರು ಕೂಡ ಇದನ್ನು ಉಪಯೋಗಿಸಬೇರೆ. ಯಾಕೆಂದರೆ ಅವರಿಗೆ ಇದರಿಂದಾಗಿ ಯಾವುದೇ ರೀತಿ ಉಪಯೋಗ ಇಲ್ಲ, ಅದರ ಅವಶ್ಯಕತೆ ಅವರಿಗಿಲ್ಲ. ಈ ಪುಡಿಯನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಕೊಂಡಿರಿ. ಯಾವಾಗ ಬೇಕಾದರೂ ಆವಾಗ ಇದನ್ನು ಉಪಯೋಗಿಸ್ಬೋದು. ಹೇಳಿದ್ನಲ್ಲ, 1 ಚಿಟಿಕೆಯಷ್ಟು ಮಾತ್ರ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಯಾವತ್ತೂ ಯೂಸ್ ಮಾಡಬೇಡಿ. ನೋಡಿದ್ರಲ್ಲ, ನಿದ್ರಾ ಸಮಸ್ಯೆ ಅಥವಾ ನಿದ್ರಾಹೀನತೆಗೆ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.